ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಕಾರ್ತಿಕ್. ಫ್ಯಾಮ್ಲಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಕಬ್ಬು ಹಚ್ತಾ ಇದ್ವಿ, ಮತ್ತು ಕಬ್ಬು ಹಚ್ಚಿ ಅದ್ರ ಮೇಲೆ ಗೊಂಜಾಳ ಮೇವು ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ಈಗ ಅವರು ಸಾಲು ಕೊರೆದು ಹೋಗಿದ್ದಾರೆ. ಅವರು ಈಗ ಆ ಕಬ್ಬಿನ ಮೇಲಿಂದ ರೌದಿ ಎಲ್ಲ ತೆಗಿತಾ ಇದ್ದಾರೆ. ಆ ಕಬ್ಬಿನ ಮೇಲೆ ಏನು ರೌದಿ ಇರುತ್ತಲ್ವ ತೆಗಿತಾ ಇದ್ದಾರೆ. ಈ ರೀತಿ ತೆಗೆದುಬಿಟ್ರೆ ರೌದಿ ತೆಗೆದ್ಮೇಲೆ ಅದು ನೀಟಾಗಿ ಹಚ್ಚಬೇಕು. ಈ ರೀತಿ ಫಸ್ಟು ಎಲ್ಲ ಸಾಲು ಕೊರಿಬೇಕು. ಬೀಜ ಎಷ್ಟಿದೆ ನೋಡಿಬಿಟ್ಟು ಸಾಲು ಕೊರಿಬೇಕು. ಇಲ್ಲಿ ಅಲ್ಲಿ ಆ ಕಟ್ಟೆನೂ ಕಲ್ಲು ತುಂಬಾ ಜಾಸ್ತಿ ಇದೆ, ಅದನ್ನು ನೇಗಿಲ ಹೊಡಿಲಿಕ್ಕೆ ಅನುಕೂಲವಾಗಲ್ಲ. ಅದ್ರ ಸಲುವಾಗಿ ಈ ರೀತಿ ನಾವು ಕಲ್ಲನ್ನು ಅವನ್ನ ಆರಿಸ್ಬಿಟ್ಟು ಎಲ್ಲ ಇಲ್ಲಿ ಹೊಲದಲ್ಲಿ ಭಾಳ ನೀರು ನಿಲ್ತಾ ಇದೆ ಅಂದರು, ಅಲ್ಲಿ ಹಾಕ್ತಾಯಿದ್ದೀವಿ. ನೀವು ನೋಡ್ಬೋದು, ಕಲ್ಲು ತುಂಬಾ ಇದ್ವು. ಅವನ ಬುಟ್ಟಿಯಲ್ಲಿ ತುಂಬಿಟ್ಟು ದೊಡ್ಡ ದೊಡ್ಡ ಕಲ್ಲು. ಮೊದಲು ಇಲ್ಲಿ ಕಬ್ಬು ಕಡೆಯವರು ಇದ್ದರು, ಇಲ್ಲಿ ಟೆಂಟ್ ಹಾಕೊಂಡು. ಇಲ್ಲಿ ಈಗ ಕಬ್ಬು ಹಚ್ಚಿ ಆಯ್ತು, ಇರ್ತಿ ಸಣ್ಣ ಸಣ್ಣ ಪೀಸ್ ಮಾಡಿ ಕಬ್ಬು ಹಚ್ಚಿ ಆಯಿತು. ಅವರು ಗೊಬ್ಬರ ಹಾಕ್ತಾಯಿದ್ದಾರೆ, ಅವರು ಇಬ್ಬರು ಆಂಟೀಸು. ಈ ರೀತಿ ಕಬ್ಬು ನೋಡ್ಬೋದು ನೀವು, ತುಂಬಾ ಚೆನ್ನಾಗಿತ್ತು ಕಬ್ಬು. ಇದು ಬೀಜ ಯಾರ ಹತ್ರ ತರಿಸಿದ್ರು ನನಗೂ ಗೊತ್ತಿಲ್ಲ, ಆದರೆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿತ್ತು, ನೀವು ನೋಡ್ಬೋದು. ಆಮೇಲೆ ಕಬ್ಬನ್ನು ಈ ರೀತಿ ಇಟ್ಟ ಮೇಲೆ ಈ ರೀತಿ ಒಂದಿಟ್ಟು ಇಲ್ಲಿ ನೋಡ್ಬೋದು. ಒಂದು ಕಬ್ಬು ಇಟ್ಟ ಮೇಲೆ ಅಲ್ಲಿ ಕಣ್ಣು ಇರಲ್ಲ, ಅದಕ್ಕೆ ಒಂದಿಟ್ಟು ಇಡಬೇಕು ಈ ರೀತಿ. ಇಲ್ಲಿ ನೋಡ್ಬೋದು, ನಾನು ಕೂಡ ಟ್ಯಾಕ್ಟ್ರಲ್ಲಿ ಹತ್ತಿದ್ದೆ ಅದು ಗಳೆ ಹೊಡೆಯುವ ಮುಂದಾಗ. ಮತ್ತು ಗೊಬ್ಬರ 4 ಥರದ ಗೊಬ್ಬರ ಮಿಕ್ಸ್ ಮಾಡಿ ಹಾಕ್ತಾಯಿದ್ವಿ. ನಾನು ಗೊಬ್ಬರ ಕಬ್ಬಿಗೆ ಹಾಕುಂದಾಗ ಹೇಳಿದ್ದೆ, ಅದು ಗೊಬ್ಬರ ಈಗ ಹಾಕ್ತಾಯಿದ್ವಿ ನಾವು. ಅದು ಈಗ ಗೊಂಜಾಳ ಹಾಕ್ತಾಯಿದ್ವಿ. ಇದು ಪೆಸ್ಟಿಸೈಡ್ ಹೊಡೆದಿರ್ತಾರೆ, ನೀವು ನೋಡಿಬಿಟ್ಟು ಹಾಕಬೇಕು. ಪೆಸ್ಟಿಸೈಡ್ ಇರುತ್ತೆ ಇದರಲ್ಲಿ, ಅದಕ್ಕಾಗಿ ಇಲ್ಲಿ ನೋಡ್ಬೋದು ಯಾವ ರೀತಿ ಅವರು ಸಾಲು ಕೊರಿತಾ ಇದ್ದಾರೆ ಅಂತ. ಇದಕ್ಕೆ ಸಾಲು ಕೊರಿಯೋದು ಅನ್ನೋದು. ಆಮೇಲೆ ಈ ರೀತಿ ನಾವು ಪೀಸ್ ಆಗಿರುತ್ತಲ್ವ ಕಬ್ಬು, ಆಮೇಲೆ ನಾವು ಸಲ್ಕಿಯಿಂದ ಮುಚ್ಬೋದು ಅಥವಾ ಕೈಲಿಂದನೂ ಮುಚ್ಬೋದು. 2 ರೀತಿಯಾಗಿಯೂ ಮುಚ್ಬೋದು. ಅದು ಸಲ್ಕಿಯಿಂದ ಮುಚ್ಚೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಈ ರೀತಿ ಎಲ್ಲ ಹೊಡೆಸಿದ ಮೇಲೆ ಎಲ್ಲ ಮುಚ್ಚಿದ್ವಿ. ಆಮೇಲೆ ನಾಳೆ ಲೈಟ್ ಬರುತ್ತಂತೆ 6 o'clock, ಆಗ ನೀರು ಬಿಡೋದು. ಈಗ ಸುಮ್ಮನೆ ನಾವು ಕಬ್ಬನ್ನು ಮುಚ್ಚಿ ಹೊಂಟದ್ದು. ನಾಳೆ ನೀರು ಬಿಡ್ತಾರಂತೆ, ಅದಕ್ಕಾಗಿ ಸಾಲು ಕೊರಿಯೋ ವಿಡಿಯೋ ಇದು. ನಾನು ಟ್ಯಾಕ್ಟ್ರಲ್ಲಿ ಹತ್ತಿದ್ದೆ ಸಾಲು ಕೊರಿಯೋ ಮುಂದಾಗ. ಅದು ಟ್ಯಾಕ್ಟ್ರ್ ಹೊಲ್ಸುಂದಾಗ ಮತ್ತು ಆಗ ಅಷ್ಟೇ ಕೇರ್ ತೊಗೋಬೇಕು ನೀವು. ಆಗ ಹೊಲ್ಸುಂದಾಗ ಸ್ವಲ್ಪ ಹುಷಾರಾಗಿರಬೇಕು. ನೋಡ್ಬೋದು ಈ ರೀತಿ ಈ ಕಣ್ಣು ಮೆಳಕೆ ಈ ರೀತಿ ಹೊಡೆಯುತ್ತೆ. ಆಮೇಲೆ ನೀರು ಹಾಯಿಸಿದ ಮೇಲೆ ಈ ರೀತಿ ಅವರು ಆಂಟಿ ಈ ರೀತಿ ಮುಚ್ತಾ ಇದ್ದಾರೆ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.